ಪ್ರತೀಕಾರ. ಭಾರತದ ಜೊತೆಗೆ ಸ್ವಾತಂತ್ರ್ಯ ಪಡೆದ ದೇಶ ಇಸ್ರೇಲ್. ಸ್ವಾತಂತ್ರ್ಯ ಪಡೆದ ದಿನವೇ ಅದನ್ನು ಇಲ್ಲವಾಗಿಸಲು ಸುತ್ತಣ ದೇಶಗಳು ಒಂದಾಗಿ ದಾಳಿ ಮಾಡಿದವು. ಉತ್ತರ ಮತ್ತು ದಕ್ಷಿಣದ ಮುಸ್ಲಿಂ ಬಾಹುಳ್ಯದ ಪ್ಯಾಲೆಸ್ಟೈನ್ ಅನ್ನು ಬೇರೆ ದೇಶವಾಗಿ ಘೋಷಿಸಲಾಗಲಿಲ್ಲ. ಹೀಗಾಗಿ ಸುತ್ತಲೂ ವೈರಿ ರಾಷ್ಟ್ರಗಳು ತನ್ನೊಳಗೆ ಒಡಲ ಬೆಂಕಿಯಾಗಿ ಪ್ಯಾಲೆಸ್ಟೈನ್ ಭಯೋತ್ಪಾದಕರು ಇದ್ದರೂ ಶಕ್ತ ರಾಷ್ಟ್ರವಾಗಿ ಇಸ್ರೇಲ್ ಹೊರಹೊಮ್ಮಿದ್ದರೆ ಭಾರತ ಇದ್ದಲ್ಲಿಯೇ ಇದೆ. ಇಸ್ರೇಲಿಗರ ಅಪ್ರತಿಮ ದೇಶಭಕ್ತಿ ತಮ್ಮನ್ನು ಕಾಪಾಡಿಕೊಳ್ಳುವಲ್ಲಿ ರಾಜಕೀಯ ಮಾಡದೆ ಸಹಕಾರದೊಡನೆ ನಿಲ್ಲುವ ಪಕ್ಷಗಳು, ಪ್ರತಿಯೊಬ್ಬರೂ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕೆಂಬ ಕಾನೂನು, ನಿಸರ್ಗ ಹಾಗೂ ಮಾನವರ ವಿರೋಧವನ್ನು ಮೆಟ್ಟಿ ನಿಂತು ಹೊಸತನ್ನು ಕಂಡುಕೊಳ್ಳುವ ಛಲ, ಈ ಗುಣಗಳು ನಮ್ಮಲ್ಲಿ ಇದ್ದಿದ್ದರೆ ನಮ್ಮ ದೇಶದ ಕದರ್ ಬೇರೆಯೇ ಇರುತ್ತಿತ್ತು. ಇಸ್ರೇಲಿನ ಗೂಢಾಚಾರ ಜಾಲ, ಮೊಸಾದ್ನ ಸಾಹಸಗಳನ್ನು ಕುತೂಹಲಕಾರಿಯಾಗಿ ತಮ್ಮ ಇತ್ತೀಚಿನ ಪುಸ್ತಕ ಪ್ರತೀಕಾರದಲ್ಲಿ ನೀಡಿದ್ದಾರೆ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್. ಮೊಸಾದ್ನ ಈ ಸಾಹಸಗಳಲ್ಲಿ ಕೆಲವುದರಲ್ಲಿ ಭಾಗಿಯಾದ ಅಧಿಕಾರಿಗಳಿಂದ ತರಬೇತಿ ಪಡೆದ ಲೇಖಕರಾದ್ದರಿಂದ ಈ ಪುಸ್ತಕಕ್ಕೆ ಒಂದು ವಿಧದ ಅಧಿಕೃತತೆಯೂ ಇದೆ. ಈ ಪ್ರತೀಕಾರಕ್ಕೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಿಗ್ಗೆ 7:10 ಮರುಪ್ರಸಾರ ಗುರುವಾರ ಸಂಜೆ 7:10 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 ಸಮುದಾಯ ರೇಡಿಯೋದಲ್ಲಿ. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ಪ್ರತೀಕಾರ, ಮೊಸಾದ್ ಗೂಢಚಾರರ ರೋಚಕ ಕಾರ್ಯಾಚರಣೆಗಳು. ಆಪರೇಷನ್ ಐಸೋಟೋಪ್. ಅಪಹರಣವಾದ ಸಬೇನಾ ವಿಮಾನದ ರಕ್ಷಣೆ. ಸಬೇನಾ ವಿಮಾನಯಾನ ಸಂಸ್ಥೆ ಯುರೋಪ್ನ ಬೆಲ್ಜಿಯಂ ದೇಶದ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ. 1972 ಮೇ 8 ಆ ಸಂಸ್ಥೆಗೆ ಸೇರಿದ ಬೋಯಿಂಗ್ 707 ವಿಮಾನ ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್ನಿಂದ ಇಸ್ರೇಲಿನ ರಾಜಧಾನಿ ಟೆಲ್ ಅವೀವ್ಗೆ ಹೊರಟಿತ್ತು. ವಿಮಾನದ ಮುಖ್ಯ ಪೈಲಟ್ ಆಗಿ ರೆಜಿನಾಲ್ಡ್ ಲೆವಿ ಎನ್ನುವವನಾಗಿದ್ದ. ಅಂದು ಆತನ 50ನೇ ಹುಟ್ಟುಹಬ್ಬವಾಗಿತ್ತು. ತನ್ನ ಹುಟ್ಟುಹಬ್ಬವನ್ನು ಇಸ್ರೇಲಿನಲ್ಲಿ ಆಚರಿಸಬೇಕು ಎಂದು ಆತ ತನ್ನ ಪತ್ನಿ ಡೆಬೋರಾಳನ್ನು ಅದೇ ವಿಮಾನದಲ್ಲಿ ಪ್ರಯಾಣಿಕಳಾಗಿ ಕರೆತಂದಿದ್ದ. ಆ ವಿಮಾನದಲ್ಲಿ 94 ಪ್ರಯಾಣಿಕರು ಮತ್ತು 7 ಜನ ಚಾಲಕ ಪರಿಚಾರಕ ವರ್ಗದವರು ಇದ್ದರು. ಅರ್ಧಕ್ಕಿಂತ ಹೆಚ್ಚು ಜನ ಯಹೂದಿಗಳಾಗಿದ್ದರು, ಇಲ್ಲವೇ ಇಸ್ರೇಲಿನ ನಾಗರಿಕರಾಗಿದ್ದರು. ಬೋಯಿಂಗ್ ವಿಮಾನವು ಬ್ರಸೆಲ್ಸ್ನಿಂದ ಆಗಸಕ್ಕೆ ಏರಿದ ಸುಮಾರು ಅರ್ಧ ಗಂಟೆಯ ನಂತರ ಅದು ಯುಗೋಸ್ಲೋವಿಯಾ ದೇಶದ ಮೇಲೆ ಹಾರುತ್ತಿತ್ತು. ಪೈಲಟ್ ಲೆವಿಗೆ ತನ್ನ ಕುತ್ತಿಗೆ ಹಿಂದೆ ಯಾವುದೋ ಲೋಹದ ವಸ್ತು ತಗುಲಿದಂತೆ ಭಾಸವಾಯಿತು. ಆ ವಸ್ತುವನ್ನು ಬಿಗಿಯಾಗಿ ಒತ್ತಿದ್ದ ಕಾರಣ ಆತನಿಗೆ ಹಿಂತಿರುಗಿ ಏನಾಗುತ್ತಿದೆ ಎಂದು ಗಮನಿಸಲು ಸಾಧ್ಯವಾಗಲಿಲ್ಲ. ಆದರೆ ಆತ ತನ್ನ ಬಲಕ್ಕೆ ತಿರುಗಿದಾಗ ಅವನ ಸಹಾಯಕ ಪೈಲಟ್ ಜಾನ್ ಪಿಯರ್ನ ತಲೆಗೆ ಮೀಸೆ ಇದ್ದಂತಹ ವ್ಯಕ್ತಿಯೊಬ್ಬ ಗನ್ ಇಟ್ಟಿದ್ದನ್ನು ನೋಡಿದ. ತನ್ನ ಕುತ್ತಿಗೆಗೂ ಪಿಸ್ತೂಲನ್ನಿಡಲಾಗಿದೆ ಎಂದು ಗ್ರಹಿಸಿದ ಆತ ತನ್ನ ವಿಮಾನವನ್ನು ಅಪಹರಣ ಮಾಡಲಾಗುತ್ತಿದೆ ಎಂದು ಅರಿತ. ಕಾಕ್ಪಿಟ್ನಲ್ಲಿ ಪೈಲಟ್ನ ಹಿಂದಿದ್ದ ಅಪಹರಣಕಾರ, ನಮ್ಮನ್ನು ನೀವು ಟೆಲ್ ಅವೀವಿಗೆ ಕರೆದುಕೊಂಡು ಹೋಗಬೇಕು ಎಂದ. ತಕ್ಷಣವೇ ರಿಜಿನಾಲ್ಡ್ ಲೆವಿ, ಈ ವಿಮಾನವು ಹೋಗುತ್ತಿರುವುದು ಟೆಲ್ ಅವೀವ್ಗೆ ಅಲ್ಲವೇ ಎಂದು ಉತ್ತರಿಸಿದ. ಅದು ನನಗೆ ತಿಳಿದಿದೆ, ಆದರೆ ಇದೇ ಗಳಿಗೆಯಿಂದಲೇ ನೀವಿಬ್ಬರು ನಾವು ಕೊಡುವ ಆದೇಶಗಳನ್ನು ಪಾಲಿಸಬೇಕು ಎಂದಾಗ ಲೆವಿ ತಲೆಯಾಡಿಸಿದ. ಅಷ್ಟರಲ್ಲಿ ಲೆವಿಯ ಕುತ್ತಿಗೆಗೆ ರಿವಾಲ್ವರ್ ಇಟ್ಟಿದ್ದವನು ಲೆವಿಯ ಮುಂದಿದ್ದ ಮೈಕ್ರೋಫೋನ್ ತೆಗೆದುಕೊಂಡು, ಪ್ರಯಾಣಿಕರೇ, ಎಚ್ಚರಿಕೆಯಿಂದ ಕೇಳಿ. ನನ್ನ ಹೆಸರು ಕ್ಯಾಪ್ಟನ್ ಕಮಾಲ್ ರಿಫಾತ್. ನಾನು ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆಯ ಸದಸ್ಯ. ನಾವು ಪ್ಯಾಲೆಸ್ಟೈನ್ ಜನರನ್ನು ಪ್ರತಿನಿಧಿಸುತ್ತಿದ್ದೇವೆ. ಈ ವಿಮಾನವನ್ನು ನಾವು ಅಪಹರಿಸಿದ್ದೇವೆ. ಇನ್ನು ಮುಂದೆ ನೀವೆಲ್ಲ ನಮ್ಮ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು, ಇಲ್ಲವಾದರೆ ನಿಮಗೆ ಅಪಾಯ ಉಂಟಾಗುತ್ತದೆ ಎಂದ. ಇದನ್ನು ಕೇಳಿದ ಕೂಡಲೇ ವಿಮಾನದಲ್ಲಿದ್ದ ಪ್ರಯಾಣಿಕರು ಆತಂಕಗೊಂಡು
ವಿಧ ವಿಧವಾದ ಪ್ರತಿಕ್ರಿಯೆಗಳನ್ನು ಕೊಡಲಾರಂಭಿಸಿದರು. ಅಷ್ಟರಲ್ಲಿ ಒಬ್ಬ ಯುವತಿ ತಾನು ಕುಳಿತಿದ್ದ ಸೀಟಿನಿಂದ ತಕ್ಷಣ ಮೇಲಕ್ಕೆದ್ದು ತನ್ನ ಕೈಯಲ್ಲಿದ್ದ ಪೆಟ್ಟಿಗೆಯೊಂದನ್ನು ಮೇಲಕ್ಕೆತ್ತಿ ಹಿಡಿದು ಎಲ್ಲರಿಗೂ ತೋರಿಸಿದಳು. ಅದನ್ನು ನೋಡಿದ ಕೂಡಲೇ ಆಕೆ ಅಪಹರಣಕಾರರಲ್ಲಿ ಒಬ್ಬಳೆಂದು ಸುಲಭವಾಗಿ ಊಹಿಸಿದ ಪ್ರಯಾಣಿಕರು ಆ ಪೆಟ್ಟಿಗೆಯಲ್ಲಿ ಬಾಂಬ್ ಇರಬಹುದು ಎಂದು ಹೆದರಿದರು. ಆಕೆ ಏರ್ ಹೋಸ್ಟೆಸ್ಗಳು, ವಿಮಾನ ಪರಿಚಾರಿಕೆಯರು ಉಪಯೋಗಿಸುವ ಮೈಕನ್ನು ತೆಗೆದುಕೊಂಡು, ನಮ್ಮ ಬೇಡಿಕೆಗಳನ್ನು ಇಸ್ರೇಲಿ ಸರ್ಕಾರ ಮನ್ನಿಸದಿದ್ದರೆ ಈ ವಿಮಾನವನ್ನು ಉಡಾಯಿಸುತ್ತೇವೆ ಎಂದು ಘೋಷಿಸಿದಳು. ಅಷ್ಟರಲ್ಲಿಯೇ ಮುಖಕ್ಕೆ ಮುಸುಕನ್ನು ಧರಿಸಿದ್ದ ಇನ್ನೊಬ್ಬ ಅವಳ ಪಕ್ಕಕ್ಕೆ ಬಂದು ನಿಂತ. ಅವನ ಒಂದು ಕೈಯಲ್ಲಿ ಬಂದೂಕಿತ್ತು, ಇನ್ನೊಂದರಲ್ಲಿ ಕೈ ಬಾಂಬಿತ್ತು. ಆತ ಅವಳ ಹೇಳಿಕೆಗೆ ತಲೆದೂಗಿದ. ಇಷ್ಟರಲ್ಲಿ ಇನ್ನೊಬ್ಬ ಯುವತಿ ಪ್ರತಿಯೊಬ್ಬ ಪ್ರಯಾಣಿಕರ ಬಳಿ ಬಂದು ಅವರ ಪಾಸ್ಪೋರ್ಟ್ಗಳನ್ನು ಬಲವಂತವಾಗಿ ಪಡೆದು ಅವನ್ನೆಲ್ಲ ತನ್ನ ಬ್ಯಾಗಿಗೆ ಹಾಕಿಕೊಂಡಳು. ಪ್ರಯಾಣಿಕರೆಲ್ಲರೂ ತಮ್ಮ ತಮ್ಮ ಸೀಟುಗಳಲ್ಲಿ ಭಯಭೀತರಾಗಿ ಕುಳಿತಿದ್ದರು. ಅಷ್ಟರಲ್ಲಿ ವಿಮಾನ ಚಾಲಕ ಲೆವಿ ತನ್ನ ವಿಮಾನವು ಅಪಹರಣವಾಗಿರುವ ಸಂಕೇತವನ್ನು ಟೆಲ್ ಅವೀವ್ ವಿಮಾನ ನಿಲ್ದಾಣಕ್ಕೆ ಮುಟ್ಟಿಸಿದ್ದ. ಆ ಸಮಯದಲ್ಲಿ ಅವನಿಗೂ ತಿಳಿಯದಿದ್ದದ್ದೇನೆಂದರೆ ಆ ವಿಮಾನದ 4 ಜನ ಅಪಹರಣಕಾರರು ಪ್ಯಾಲೆಸ್ಟೈನ್ ಆತಂಕವಾದಿಗಳಾಗಿದ್ದು ಬ್ರಸೆಲ್ಸ್ ವಿಮಾನ ನಿಲ್ದಾಣದಲ್ಲಿ ನಕಲಿ ಇಸ್ರೇಲಿ ಪಾಸ್ಪೋರ್ಟ್ಗಳ ಮೂಲಕ ಆ ವಿಮಾನವನ್ನು ಏರಿದ್ದರು. ಅವರ ನಾಯಕ ಕ್ಯಾಪ್ಟನ್ ರಿಫಾತ್ ಎಂದು ಪರಿಚಯಿಸಿಕೊಂಡಿದ್ದ ವ್ಯಕ್ತಿಯ ಹೆಸರು ಅಲಿ ತಹಾ ಅಬು ಎಂದಾಗಿತ್ತು. ಇನ್ನೊಬ್ಬನ ಹೆಸರು ಅಬೀದ್ ಅಲ್ ಅಜೀಜ್ ಎಂಬುದಾಗಿತ್ತು. ಇಬ್ಬರು ಯುವತಿಯರ ಹೆಸರುಗಳು ರೀಮಾ ಟ್ಯಾನೋಸ್ ಮತ್ತು ಥೆರೆಸಾ ಅಲ್ಸಾ ಎಂದಾಗಿತ್ತು. ವಿಮಾನ ಅಪಹರಣದ ಮಾಹಿತಿಯು ಬಂದ ಕೂಡಲೇ ಇಸ್ರೇಲಿನ ಅಂದಿನ ರಕ್ಷಣಾ ಮಂತ್ರಿ ಮೋಶೆ ದಯಾನ್ ರವರಿಗೆ ತಲುಪಿತು. ದಯಾನ್ ಅನಂತರ ಇಸ್ರೇಲಿನ ಪ್ರಧಾನಮಂತ್ರಿಗಳಾದರು. ಅವರ ಎಡಗಣ್ಣು ಯುದ್ಧವೊಂದರಲ್ಲಿ ಬುಲೆಟ್ ತಾಕಿ ಹಾಳಾಗಿತ್ತು. ಹೀಗಾಗಿ ಅವರು ಆ ಕಣ್ಣಿಗೆ ಕಪ್ಪು ಬಣ್ಣದ ಬಟ್ಟೆಯನ್ನು ಕಟ್ಟುತ್ತಿದ್ದರು. ದಯಾನ್ ಆ ಸಮಯದಲ್ಲಿ ಸೂಯಜ್ ಕಾಲುವೆಯ ಬಳಿ ನೆಲೆಸಿದ್ದ ಇಸ್ರೇಲಿ ಪಡೆಗಳನ್ನು ನೋಡಲು ಹೆಲಿಕಾಪ್ಟರ್ ಪ್ರವಾಸದಲ್ಲಿ ಇದ್ದರು. ಅವರು ಈ ಮಾಹಿತಿಯನ್ನು ತಿಳಿದ ಕೂಡಲೇ ಇಸ್ರೇಲಿನ ಲಾರ್ಡ್ ವಿಮಾನ ನಿಲ್ದಾಣಕ್ಕೆ ಧಾವಿಸಿದರು. ಅಪಹರಣಗೊಂಡ ವಿಮಾನ ಟೆಲ್ ಅವೀವ್ನಲ್ಲಿ ಬಂದು ಇಳಿದಾಗ ಏನು ಮಾಡಬೇಕು ಎನ್ನುವುದರ ಬಗ್ಗೆ ವಿಮಾನ ನಿಲ್ದಾಣದಲ್ಲಿದ್ದ ಒಂದು ಕೊಠಡಿಯಲ್ಲಿ ಸಂಬಂಧಿಸಿದವರೊಡನೆ ಚರ್ಚೆ ನಡೆಸತೊಡಗಿದರು. ಸಭೆಯಲ್ಲಿದ್ದ ಹಲವಾರು ಹಿರಿಯ ಅಧಿಕಾರಿಗಳು ಈ ಹಿಂದೆ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡಿದ್ದ ಕಾರಣ ಚರ್ಚೆಯು ಸುದೀರ್ಘವಾಗಿತ್ತು. ಅಪಹೃತ ವಿಮಾನವು ಟೆಲ್ ಅವೀವ್ ನಿಲ್ದಾಣದಲ್ಲಿ ಬಂದು ನಿಂತ ನಂತರ ಅದರೊಳಗಿರುವ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ರಕ್ಷಿಸಬೇಕು ಎನ್ನುವುದೇ ಎಲ್ಲರ ಗುರಿಯಾಗಿತ್ತು. ಆದರೆ ಅಲ್ಲಿಯವರೆಗೆ ಅಪಹರಣಕಾರರ ಬೇಡಿಕೆಗಳು ಏನು ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಅಪಹರಣಕಾರರ ಬೇಡಿಕೆಗಳನ್ನು ಕೇಳಿದ ನಂತರ ಮುಂದಿನ ಕಾರ್ಯಾಚರಣೆಯ ಬಗ್ಗೆ ತೀರ್ಮಾನ ಮಾಡಲು ಸಭೆ ನಿರ್ಧರಿಸಿತು. ಯಾವುದೇ ಪರಿಸ್ಥಿತಿಗೂ ತಯಾರಾಗಿರಬೇಕೆಂದು ಭಾವಿಸಿದ ದಯಾನ್ ಆ ಸಮಯದಲ್ಲಿ ಇಸ್ರೇಲಿನಲ್ಲಿ ಹೊಸದಾಗಿ ಪ್ರಾರಂಭವಾಗಿದ್ದ ಕಮಾಂಡೋ ತಂಡ ಸಯೇರತ್ ಮಟ್ಕಲ್ಗೆ ಸಜ್ಜಾಗಿ ವಿಮಾನ ನಿಲ್ದಾಣಕ್ಕೆ ಬರಲು ಸೂಚಿಸಿದರು. ಅಷ್ಟರಲ್ಲಿ ವಿಮಾನದ ಪೈಲಟ್ ಲೆವಿ ವಿಮಾನದ ವೈರಸ್ ಮೂಲಕ ಆತಂಕವಾದಿಗಳ ಬೇಡಿಕೆ ಏನು ಎಂದು ತಿಳಿಸಿದ. ಇಸ್ರೇಲ್ ದೇಶವು ತಕ್ಷಣ ತನ್ನ ಕಾರಾಗೃಹಗಳಲ್ಲಿರುವ 317 ಪ್ಯಾಲೆಸ್ಟೈನ್ ಉಗ್ರವಾದಿಗಳನ್ನು ಬಿಡುಗಡೆ ಮಾಡಬೇಕು. ಅವರೆಲ್ಲರನ್ನೂ ವಿಶೇಷ ವಿಮಾನದಲ್ಲಿ ಕೈರೋಗೆ ಕಳುಹಿಸಬೇಕು. ಆ ವಿಮಾನವು ಕೈರೋದಲ್ಲಿ ಇಳಿದ ನಂತರ ಅಪಹರಣಗೊಂಡ ವಿಮಾನವನ್ನು ಉಗ್ರವಾದಿಗಳು ಟೆಲ್ ಅವೀವ್ನಿಂದ ಕೈರೋಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಯಾಣಿಕರನ್ನು ಬಿಡುಗಡೆ ಮಾಡುವರು ಎಂದು ಹೇಳಲಾಯಿತು. ಮೋಶೆ ದಯಾನ್ ಅಪಹರಣಕಾರರೊಂದಿಗೆ ಮಾತುಕತೆ ಪ್ರಾರಂಭಿಸಿ ಅನಂತರ ಮುಂದಿನ ಮಾರ್ಗವನ್ನು ಯೋಚಿಸಲು ತೀರ್ಮಾನಿಸಿದರು. ಆದಷ್ಟು ದೀರ್ಘಕಾಲ ಆತಂಕವಾದಿಗಳೊಡನೆ ಚರ್ಚಿಸುತ್ತಾ ಹೋಗಿ ಆ ಅವಧಿಯಲ್ಲಿ ಪ್ರಯಾಣಿಕರನ್ನು ರಕ್ಷಿಸಬೇಕು ಎನ್ನುವುದು ದಯಾನ್ರ ಯೋಜನೆಯಾಗಿತ್ತು. ಅಷ್ಟರಲ್ಲಿ ಅಪಹರಣಗೊಂಡ ವಿಮಾನ ಲಾರ್ಡ್ ವಿಮಾನ ನಿಲ್ದಾಣದಲ್ಲಿ ರಾತ್ರಿ 7:05 ಬಂದು ಇಳಿಯಿತು. ವಿಮಾನವನ್ನು ದೂರದ ಜಾಗವೊಂದರಲ್ಲಿ ನಿಲ್ಲಿಸಲು ಸೂಚಿಸಲಾಯಿತು. ಅದು ನಿಂತ ಕೂಡಲೇ ಅಪಹರಣಕಾರರ ನಾಯಕ ಅಬು ಇಸ್ರೇಲ್ ದೇಶದ ಪರವಾಗಿ ಮಾತುಕತೆಗಳನ್ನು ನಡೆಸಲು ನೇಮಿಸಿದ್ದ ವಿಕ್ಟರ್ ಕೋಯೆನ್ ಮತ್ತು ಜನರಲ್ ಯಾರೀವ್ ಇವರ ಜೊತೆ ಚರ್ಚೆ ಮಾಡಿದ. ಜೈಲಿನಲ್ಲಿರುವ ಕೈದಿಗಳನ್ನು ಬಿಡುಗಡೆ ಮಾಡಲು ಎಷ್ಟು ಸಮಯವನ್ನು ನೀನು ನಮಗೆ ಕೊಡುವೆ ಎಂದು ಅರಬ್ಬಿ ಭಾಷೆಯಲ್ಲಿ ಅಬುವನ್ನು ಕೇಳಿದಾಗ ಆತ 2 ಗಂಟೆಯ ಸಮಯದೊಳಗೆ ಎಲ್ಲಾ ಪ್ಯಾಲೆಸ್ಟೈನ್ ಬಂದಿಗಳನ್ನು
ಬಿಡುಗಡೆ ಮಾಡದಿದ್ದರೆ ಇದೇ ಜಾಗದಲ್ಲಿ ವಿಮಾನವನ್ನು ಸ್ಫೋಟಿಸುತ್ತೇವೆ ಎಂದ. ಇದು ಹೇಗೆ ಸಾಧ್ಯ? 2 ಗಂಟೆಗಳಲ್ಲಿ ಕೇವಲ 15 ಮಂದಿ ಬಂದಿಗಳನ್ನು ಕರೆತರಬಹುದು. ಉಳಿದವರು ಬೇರೆ ಬೇರೆ ಕಾರಾಗೃಹಗಳಲ್ಲಿ ಇದ್ದಾರೆ. ಹೀಗಾಗಿ ಮೊದಲಿಗೆ 15 ಮಂದಿಯನ್ನು ಇಲ್ಲಿಗೆ ತರುತ್ತೇವೆ, ಉಳಿದವರನ್ನು ನಂತರ ಬಿಡುಗಡೆ ಮಾಡಲು ಪ್ರಯತ್ನಿಸುತ್ತೇವೆ ಎಂದರು ಯಾರೀವ್. ಮಾತುಕತೆಗಳು ಮುಂದುವರೆದವು. ಆ ಸಮಯದಲ್ಲಿ ಸಯೇರತ್ ಮಟ್ಕಲ್ನ ಕಮಾಂಡೋಗಳು ಅದೇ ವಿಮಾನ ನಿಲ್ದಾಣದ ಸರಹದ್ದಿನಲ್ಲಿ ನಿಂತಿದ್ದ ಖಾಲಿ ಬೋಯಿಂಗ್ 707 ವಿಮಾನದಲ್ಲಿ ಯಾವ ರೀತಿಯಾಗಿ ತಾವು ವಿಮಾನದೊಳಕ್ಕೆ ನುಗ್ಗಿ ಒಳಗಿದ್ದ ಪ್ರಯಾಣಿಕರನ್ನು ರಕ್ಷಣೆ ಮಾಡಬೇಕು ಎಂದು ಅರಿಯುತ್ತಿದ್ದರು. ಬೋಯಿಂಗ್ 707 ವಿಮಾನದ ಒಳಗೆ ಹೋಗಲು ಮತ್ತು ಹೊರಗೆ ಬರಲು ಎಷ್ಟು ಬಾಗಿಲುಗಳು ಇರುತ್ತವೆ, ಪ್ರಯಾಣಿಕರ ಸೀಟುಗಳನ್ನು ಹೇಗೆ ಜೋಡಿಸಿರಲಾಗುತ್ತದೆ, ಅವರಿಗೆ ತೊಂದರೆಯಾಗದಂತೆ ಹೇಗೆ ರಕ್ಷಣೆ ಮಾಡಬೇಕು ಮುಂತಾದ ವಿಷಯಗಳ ಬಗ್ಗೆ ತಾಲೀಮು ನಡೆಸತೊಡಗಿದರು. ಏತನ್ಮಧ್ಯೆ ಮೋಶೆ ದಯಾನ್ಗೆ ವಿಮಾನದ ಯಾವುದಾದರೊಂದು ಭಾಗವನ್ನು ನಿಷ್ಕ್ರಿಯಗೊಳಿಸಿ ಅದು ಆಗಸಕ್ಕೆ ಏರದಂತೆ ಮಾಡಿದರೆ ಸೂಕ್ತ ಎಂಬ ಸಲಹೆಯನ್ನು ಅಧಿಕಾರಿಗಳು ಕೊಟ್ಟರು. ಇದಕ್ಕೆ ಒಪ್ಪಿದ ದಯಾನ್ ಬೋಯಿಂಗ್ ವಿಮಾನ ರಿಪೇರಿ ಮಾಡುವಂತಹ 2 ಮೆಕ್ಯಾನಿಕ್ಗಳನ್ನು ವಿಮಾನದ ಬಳಿ ಕಳುಹಿಸಿದರು. ಅವರಿಬ್ಬರೂ ಆರಂಭದಲ್ಲಿ ವಿಮಾನದ ಟೈರ್ಗಳನ್ನು ವಿಮಾನ ಹಾರಿದ ಮೇಲೆ ವಿಮಾನ ಒಳಗೆ ಎಳೆದುಕೊಳ್ಳುವ ಹೈಡ್ರಾಲಿಕ್ ವ್ಯವಸ್ಥೆಯನ್ನು ಹಾಳು ಮಾಡಿದರು. ಇದರ ಫಲವಾಗಿ ಅದರ ಎಣ್ಣೆಯು ನೆಲಕ್ಕೆ ಸೋರಲಾರಂಭಿಸಿತು. ಅನಂತರ ಅವರು ವಿಮಾನದ ಟೈರುಗಳ ಗಾಳಿಯನ್ನು ತೆಗೆದು ಪಂಕ್ಚರ್ ಮಾಡಿದರೆ ವಿಮಾನ ಮುಂದೆ ಹೋಗುವುದಿಲ್ಲ ಎಂದು ಯೋಚಿಸಿ ಟೈರುಗಳಿಂದ ಗಾಳಿಯನ್ನು ಬಿಡತೊಡಗಿದರು. ಈ ಎರಡೂ ಕೃತ್ಯಗಳ ಫಲವಾಗಿ ಪೈಲಟ್ನ ಮುಂದೆ ಇದ್ದ ಕನ್ಸೋಲ್ನಲ್ಲಿ ಎಚ್ಚರಿಕೆಯ ಗಂಟೆ ಶಬ್ದ ಮಾಡತೊಡಗಿತು. ಕೂಡಲೇ ಆತಂಕವಾದಿಯೊಬ್ಬ ಕಾಕ್ಪಿಟ್ಗೆ ಬಂದು ಏನಾಗುತ್ತಿದೆ ಎಂದು ವಿಚಾರಿಸಿದ. ಟೈರಿನಲ್ಲಿ ಗಾಳಿ ಹೋಗುತ್ತಿದೆ, ಹೀಗಾಗಿ ನಾವು ಮೇಲೆ ಹೋಗಲು ಆಗುವುದಿಲ್ಲ, ಅದನ್ನು ಸರಿಪಡಿಸಬೇಕು ಎಂದು ಪೈಲಟ್ ಲೆವಿ ಆತಂಕವಾದಿ ಅಬೂನಿಗೆ ಹೇಳಿದ. ಹಾಗಾದರೆ ವಿಮಾನ ನಿಲ್ದಾಣದ ನಿಯಂತ್ರಣ ಕೊಠಡಿಗೆ ಇದನ್ನು ತಿಳಿಸಿ ರಿಪೇರಿ ಮಾಡಿಸು ಎಂದ ಅಬು. ಲೆವಿ ನಿಯಂತ್ರಣ ಕೊಠಡಿಗೆ ಈ ವಿಷಯವನ್ನು ಹೇಳಿದಾಗ ಅಲ್ಲಿದ್ದ ದಯಾನ್, ವಿಮಾನ ನಿಲ್ದಾಣದಲ್ಲಿ ಸದ್ಯ ಯಾವ ಮೆಕ್ಯಾನಿಕ್ಗಳೂ ಇಲ್ಲ, ಅವರು ದೂರದಿಂದ ಬರಬೇಕಾಗುತ್ತದೆ, ಇನ್ನು 1 ಗಂಟೆಯಾದರೂ ಕಾಯಬೇಕು ಎಂದು ಉತ್ತರಿಸಿದರು. ಏತನ್ಮಧ್ಯೆ ವಿಮಾನದೊಳಗಿದ್ದ ಪ್ರಯಾಣಿಕರೆಲ್ಲರೂ ಆತಂಕದಿಂದ ಬೆವೆತಿದ್ದರು. ಅಷ್ಟರಲ್ಲಿ ಮಧ್ಯರಾತ್ರಿಯಾಯಿತು. ಆಗ ಅಬು 1 ಗಂಟೆಯಲ್ಲಿ ವಿಮಾನವನ್ನು ರಿಪೇರಿ ಮಾಡದಿದ್ದಲ್ಲಿ ವಿಮಾನವನ್ನು ಉಡಾಯಿಸುತ್ತೇನೆ ಎಂದು ಹೆದರಿಸಿದ. ಆಗ ಸಂಧಾನಕಾರ ಕೊಯೆನ್, ಈಗ ಮಧ್ಯರಾತ್ರಿ ಆಗಿರುವ ಕಾರಣ ರಿಪೇರಿ ಮಾಡಲು ಸಾಧ್ಯವಿಲ್ಲ, ನೀವು ಬೆಳಗಿನ 8 ಗಂಟೆಯವರೆಗೆ ಕಾಯಲೇಬೇಕು ಎಂದರು. ಆತ ವಿಧಿಯಿಲ್ಲದೆ ಸುಮ್ಮನಾದ. ನಂತರ ತಾನು ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರನ್ನು ಭೇಟಿಯಾಗಬೇಕು ಎಂಬ ಬೇಡಿಕೆಯನ್ನು ಅಬು ಇಟ್ಟ. ಈ ನಡುವೆ ತಾಲೀಮು ನಡೆಸುತ್ತಿದ್ದ ಶಾಯರತ್ ಮಟ್ಕಲ್ ನ ಕಮಾಂಡೋಗಳು ತಾವು ವಿಮಾನದೊಳಕ್ಕೆ ನುಗ್ಗಲು ತಯಾರಾಗಿದ್ದೇವೆ ಎಂದು ದಯಾನ್ರಿಗೆ ತಿಳಿಸಿದರು. ಅವರಿಗೆ ಇನ್ನಷ್ಟು ಕಾಲ ಕಾಯಲು ಹೇಳಲಾಯಿತು. ಬೆಳಗಿನ ಜಾವ 3 ಗಂಟೆಯ ಸಮಯದವರೆಗೆ ಯಾವುದೇ ರೀತಿಯ ಚಟುವಟಿಕೆಗಳು ಆಗಲಿಲ್ಲ. ಬೆಳಗಿನ 3:15ಕ್ಕೆ ರೆಡ್ ಕ್ರಾಸ್ನ ಸದಸ್ಯರು ಬಂದರು. ಅವರನ್ನು ವಿಮಾನದ ಒಳಗೆ ಹೋಗಲು ಆತಂಕವಾದಿಗಳು ಬಿಟ್ಟರು. ವಿಮಾನದ ಒಳಗೆ ಹೋಗಿ ಹಿಂದಿರುಗಿ ಬಂದ ಆ ಸದಸ್ಯರು ವಿಮಾನದಲ್ಲಿದ್ದ ನೀರು ಮತ್ತು ಆಹಾರ ಮುಗಿದಿದ್ದು ಪ್ರಯಾಣಿಕರು ಬಾಯಾರಿದ್ದಾರೆ. ವಿಮಾನದ ಹವಾ ನಿಯಂತ್ರಣ ಕೆಲಸ ಮಾಡುತ್ತಿಲ್ಲವಾದ್ದರಿಂದ ವಿಪರೀತ ಸೆಕೆ ಇದೆ. ಎಲ್ಲ ಪ್ರಯಾಣಿಕರು ಆತಂಕದಲ್ಲಿದ್ದಾರೆ. ಆತಂಕವಾದಿಗಳೂ ಬೇಸತ್ತು ಸುಸ್ತುಕೊಂಡಿದ್ದಾರೆ. ಬೇಗನೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಿಮ್ಮನ್ನು ಕೋರಲು ಅವರು ನಮಗೆ ತಿಳಿಸಿದ್ದಾರೆ ಎಂದರು. ಅನಂತರ ಅವರ ಮೂಲಕವೇ ವಿಮಾನದಲ್ಲಿದ್ದವರಿಗೆ ಸ್ಯಾಂಡ್ವಿಚ್ಗಳು, ಪಾನೀಯಗಳು ಮತ್ತು ಕುಡಿಯುವ ನೀರನ್ನು ಪೂರೈಸಲಾಯಿತು. ಇತ್ತ ವಿಮಾನದಲ್ಲಿ ಇನ್ನೊಂದು ಘಟನೆ ನಡೆಯಿತು. ಕ್ಯಾಪ್ಟನ್ ಲೆವಿ ಕಾಕ್ಪಿಟ್ನಲ್ಲಿದ್ದಾಗ ಅಪಹರಣಕಾರ ಅಪ್ರಾಜ್ ಯಾವುದೋ ಕೆಲಸಕ್ಕಾಗಿ ಕಾಕ್ಪಿಟ್ನೊಳಗೆ ಬಂದ. ಆತ ಒಳಗೆ ಬಂದ ಕೂಡಲೇ ಲೆವಿ ನೇರವಾಗಿ ಆತನ ಮೇಲೆ ಎರಗಿದ. ಲೆವಿ ಈ ಹಿಂದೆ ಬ್ರಿಟಿಷ್ ವಾಯುಪಡೆಯಲ್ಲಿದ್ದ ಕಾರಣ ಆತ ಧೈರ್ಯಶಾಲಿಯಾಗಿದ್ದ. ಆತಂಕವಾದಿಯ ಕೈಯಲ್ಲಿದ್ದ ಪಿಸ್ತೂಲನ್ನು ಕಸಿದುಕೊಂಡ ಲೆವಿ ಅವನತ್ತ ಅದನ್ನು ಗುರಿ ಮಾಡಿ ಟ್ರಿಗರ್ ಒತ್ತಿದ. ಆದರೆ ಯಾವುದೇ ಗುಂಡು ಹೊರಬರದಿದ್ದಾಗ ಆ ಪಿಸ್ತೂಲಿನ ಸೇಫ್ಟಿ ಕ್ಯಾಚ್ ತೆರೆಯದೆ ಟ್ರಿಗರ್ ಒತ್ತಿದ್ದೇನು ಎಂಬ ಅರಿವು ಲೆವಿಗಾಯಿತು. ಅಷ್ಟರಲ್ಲಿ ಅಪ್ರಾಜ್ ಅವನ ಮೇಲೆ ಜಿಗಿದು ಪಿಸ್ತೂಲನ್ನು ಕಸಿದುಕೊಂಡು ಅದರ ಸೇಫ್ಟಿ ಕ್ಯಾಚ್ ತೆಗೆದು ಲೆವಿಯ ತಲೆಗೆ ಪಿಸ್ತೂಲನ್ನು ಹಿಡಿದ. ಆಗ ಲೆವಿ, ನನ್ನನ್ನು ಕ್ಷಮಿಸು, ನನ್ನ ಮೇಲೆ ಗುಂಡು ಹಾರಿಸಬೇಡ, ಒಂದು ವೇಳೆ ಗುಂಡು ಹಾರಿಸಿದರೆ ನಿಮ್ಮೆಲ್ಲರ ಕಥೆ ಇಲ್ಲಿಗೇ ಮುಗಿಯುತ್ತದೆ ಎಂದ. ಅಷ್ಟರಲ್ಲಿ ಆತಂಕವಾದಿ ತಂಡದ ನಾಯಕ ಅಬು
ಕಾಕ್ಪಿಟ್ನೊಳಗೆ ಬಂದ. ಇಸ್ರೇಲಿ ಸರ್ಕಾರವು ಬೇಕೆಂದೇ ನಮ್ಮೊಡನೆ ಮಾತುಕತೆಗಳನ್ನು ಮುಗಿಸಲು ತಡ ಮಾಡುತ್ತಿದೆ. ಅದು ನಾವು ಈ ವಿಮಾನವನ್ನು ಉಡಾಯಿಸಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡಿದ್ದಾರೆ ಎಂದು ಹೇಳಿ ಆತ ಲೆವಿಯ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚೀಲವನ್ನು ಕೊಟ್ಟ. ಈ ಚೀಲದಲ್ಲಿ ಸ್ಫೋಟಕ ವಸ್ತುಗಳಿವೆ, ಇದನ್ನು ನೀನು ಅಧಿಕಾರಿಗಳಿಗೆ ತಿಳಿಸು ಎಂದ. ಈ ಬಗ್ಗೆ ನಾನು ವೈರ್ಲೆಸ್ನಲ್ಲಿ ಹೇಳಲು ಸಾಧ್ಯವಿಲ್ಲ ಎಂದು ಲೆವಿ ಉತ್ತರಿಸಿದ. ಸರಿ ಹಾಗಾದರೆ ಎಂದ ಅಬು, ನಿನ್ನನ್ನು ವಿಮಾನದ ಹೊರಗೆ ಹೋಗಲು ಅನುವು ಮಾಡಿಕೊಡುತ್ತೇವೆ. ನೀನು ಇಸ್ರೇಲಿ ಸರ್ಕಾರದ ಪ್ರತಿನಿಧಿಗಳಿಗೆ ಈ ಚೀಲವನ್ನು ತೋರಿಸಿ ಬಾ, ಇದರಲ್ಲಿ ಇರುವುದು ಕೇವಲ ಸ್ಯಾಂಪಲ್ ಮಾತ್ರ ಎಂದು ತಿಳಿಸಿ ನಮ್ಮಲ್ಲಿ ಎಲ್ಲಾ 3 ಸದಸ್ಯರ ಜೊತೆ ಇದೇ ರೀತಿಯ ಸ್ಫೋಟಕ ವಸ್ತುಗಳಿವೆ ಎಂಬ ವಿಷಯವನ್ನು ಅವರಿಗೆ ತಿಳಿಸು ಎಂದ. ನಂತರ ವಿಮಾನದಿಂದಿಳಿದ ಲೆವಿ ವಿಮಾನ ನಿಲ್ದಾಣದೊಳಗೆ ಹೋಗಿ ದಯಾನ್ ಮತ್ತಿತರರಿಗೆ ವಿಮಾನದೊಳಗೆ ಏನಾಗುತ್ತಿದೆ ಎನ್ನುವುದನ್ನು ತಿಳಿಸಿದ. 4 ಜನ ಆತಂಕವಾದಿಗಳು ಎಲ್ಲೆಲ್ಲಿ ನಿಂತಿದ್ದಾರೆ ಎಂದು ಹೇಳಿದ. 2 ಯುವತಿಯರು ತಮ್ಮ ದೇಹಕ್ಕೆ ಸ್ಫೋಟಕಗಳು ಇರುವ ಬೆಲ್ಟುಗಳನ್ನು ಕಟ್ಟಿಕೊಂಡಿದ್ದು, ಅವರಲ್ಲಿ ಒಬ್ಬಳು ವಿಮಾನದ ಮುಂಭಾಗದಲ್ಲಿಯೂ ಇನ್ನೊಬ್ಬಳು ಹಿಂಭಾಗದಲ್ಲಿಯೂ ನಿಂತಿದ್ದಾರೆ ಎಂದು ತಿಳಿಸಿದ. ಎಲ್ಲರ ಕೈಗಳಲ್ಲಿಯೂ ಬಾಂಬುಗಳಿವೆ ಎಂದು ಹೇಳಿದ. ಅವನು ನೀಡಿದ ಮಾಹಿತಿಯನ್ನು ಶಾಯ್ರತ್ ಮಟ್ಕಲ್ ಕಮಾಂಡೋಗಳು ಆಸಕ್ತಿಯಿಂದ ಆಲಿಸಿದರು. ದಯಾನ್ ಲೆವಿಗೆ, ನಿಮ್ಮ ವಿಮಾನದಲ್ಲಿರುವ ಯಾವುದಾದರೂ ಪ್ರಯಾಣಿಕರಿಗೆ ಆರೋಗ್ಯ ಸಮಸ್ಯೆ ಇದೆಯೇ ಎಂದು ಕೇಳಿದಾಗ ಆತ ಇಲ್ಲವೆಂದ. ಯಾರಾದರೂ ಗರ್ಭಿಣಿಯರು ಇದ್ದಾರೆಯೇ ಎಂದು ಕೇಳಿದಾಗ ಲೆವಿ ಮತ್ತೊಮ್ಮೆ ಇಲ್ಲವೆಂದ. ನಂತರ ಲೆವಿಗೆ ವಿಮಾನಕ್ಕೆ ಹಿಂತಿರುಗಿ ಹೋಗಿ ಆತಂಕವಾದಿಗಳಿಗೆ ಇಸ್ರೇಲಿ ಸರ್ಕಾರ ತನ್ನ ಕಾರಾಗೃಹದಲ್ಲಿರುವ ಎಲ್ಲ ಪ್ಯಾಲೆಸ್ತೀನಿ ಕೈದಿಗಳನ್ನು ಬಿಡಲು ನಿರ್ಧರಿಸಿದ್ದು, ಅವರೆಲ್ಲರನ್ನೂ ವಿಮಾನ ನಿಲ್ದಾಣಕ್ಕೆ ಕರೆತರುತ್ತಿರುವುದಾಗಿ ತಿಳಿಸಿ ವಿಮಾನದ ಬಾಗಿಲಿನಿಂದ ಅವರೆಲ್ಲರನ್ನೂ ಗಮನಿಸಬಹುದು ಎಂದು ಹೇಳಲು ಮೋಶೆ ದಯಾನ್ ಸೂಚಿಸಿದರು. ಆದರೆ ವಿಮಾನವು ರಿಪೇರಿ ಮಾಡಲು ಸ್ವಲ್ಪ ಸಮಯ ಹಿಡಿಯುವುದರಿಂದ ರಿಪೇರಿಯ ನಂತರವೇ ಕೈರೋಗೆ ಹೋಗಬಹುದು ಎಂದೂ ತಿಳಿಸಲು ಸೂಚಿಸಿದರು. ಮೋಶೆ ದಯಾನ್ ಮುಂದೇನು ಮಾಡಬೇಕೆಂದು ತನ್ನ ಕಮಾಂಡೋಗಳ ಜೊತೆಗೆ ಸಮಾಲೋಚಿಸಿದರು. ಅವರ ಯೋಜನೆಯಂತೆ 2 ಸಣ್ಣ ಸಣ್ಣ ವಾಹನಗಳಲ್ಲಿ ಕಮಾಂಡೋಗಳು ಮೆಕ್ಯಾನಿಕ್ ವೇಷದಲ್ಲಿ ಸಬೀನಾ ವಿಮಾನದ ಬಳಿಗೆ ಹೋಗಿ ಕಳ್ಳತನದಿಂದ ವಿಮಾನವನ್ನು ಏರುವುದು. ವಿಮಾನದೊಳಗೆ ಹೋದ ನಂತರ ಆತಂಕವಾದಿಗಳನ್ನು ಹೊಡೆದು ಉರುಳಿಸಿ ಪ್ರಯಾಣಿಕರನ್ನು ಬಿಡಿಸುವುದು ಎಂದಾಗಿತ್ತು. ಅದೇ ರೀತಿಯೇ ಪ್ರತಿಯೊಬ್ಬ ಕಮಾಂಡೋ ಮೆಕ್ಯಾನಿಕ್ ಧರಿಸುವ ಬಿಳಿಯ ಬಣ್ಣದ ಸಮವಸ್ತ್ರವನ್ನು ಧರಿಸಿದ. ನಂತರ ಅವರೆಲ್ಲರೂ ತಮ್ಮ ಆಯುಧಗಳನ್ನು ಬೆನ್ನಿನ ಹಿಂದೆ ಅಡಗಿಸಿಕೊಂಡರು. ಕೆಲವೇ ಸಮಯದ ನಂತರ 3 ವಾಹನದಲ್ಲಿ ವಿಮಾನದ ಬಳಿ ಕಮಾಂಡೋಗಳು ಹೋದರು. ಆಗ ಅಬು ಕಾಕ್ಪಿಟ್ನಿಂದಲೇ ಅವರೆಲ್ಲರಿಗೂ ತಮ್ಮ ಮೇಲಂಗಿಯನ್ನು ಬಿಚ್ಚಿ ಆಯುಧಗಳನ್ನು ಅಡಗಿಸಿಕೊಂಡಿಲ್ಲ ಎಂದು ತೋರಿಸಲು ತಿಳಿಸಿದ. ಎಲ್ಲರೂ ತಮ್ಮ ಶರ್ಟುಗಳ ಗುಂಡಿಗಳನ್ನು ತೆರೆದು ತಮ್ಮ ಎದೆಯನ್ನು ತೋರಿಸಿದರು. ಆದರೆ ಆತ ಬೆನ್ನನ್ನು ತೋರಿಸಲು ಕೇಳಲಿಲ್ಲ. ಅಷ್ಟೂ ಜನರು ವಿಮಾನದ ಕೆಳಗೆ ಟೈರುಗಳನ್ನು ರಿಪೇರಿ ಮಾಡುವಂತೆ ಸೋಗು ಹಾಕಿದರು. ವಿಮಾನಗಳನ್ನು ದೂರದಿಂದ ಬೈನಾಕ್ಯುಲರ್ ಮೂಲಕ ನೋಡುತ್ತಿದ್ದ ಸೈನಿಕರು ವಿಮಾನದೊಳಗಿನ ಆತಂಕವಾದಿಗಳು ಎಲ್ಲಿದ್ದಾರೆ ಎಂದು ವೈರ್ಲೆಸ್ ಮೂಲಕ ತಿಳಿಸುತ್ತಿದ್ದರು. ಬೆಳಗಿನ 4:24ಕ್ಕೆ ವಿಮಾನದ ಕೆಳಗಿದ್ದ ಕಮಾಂಡೋಗಳಿಗೆ ವಿಮಾನವನ್ನು ಏರಲು ಆದೇಶ ನೀಡಲಾಯಿತು. ಅದರಂತೆ ವಿಮಾನದ 4 ಬಾಗಿಲುಗಳ ಬಳಿ ಏಣಿಗಳ ಸಹಾಯದಿಂದ ಏರಿದರು. ಮೊದಲಿಗೆ ವಿಮಾನದ ಎಡಬಾಗಿಲ ಬಳಿ ಹೋದ ಕಮಾಂಡೋಗಳಾದ ಮೋರ್ಡೆಕಾಯ್ ರಹಮೀಮ್ ಮತ್ತು ಡ್ಯಾನಿ ಅರ್ದಿತಿ ಸುಲಭವಾಗಿ ವಿಮಾನದ ಬಾಗಿಲನ್ನು ನೂಕಿ ತೆಗೆದರು. ಪೈಲಟ್ ಲೆವಿ ಅಧಿಕಾರಿಗಳೊಂದಿಗೆ ಮಾತನಾಡಿಕೊಂಡು ಬಂದು ವಿಮಾನವನ್ನು ಏರಿದ ನಂತರ ವಿಮಾನದ ಮುಂಬಾಗಿಲನ್ನು ಭದ್ರಪಡಿಸುವುದನ್ನು ಆತಂಕವಾದಿಗಳು ಮರೆತಿದ್ದರು. ಮೊದಲಿಗೆ ಬಂದ ಮೋರ್ಡೆಕಾಯ್ ರಹಮೀಮ್ ನನ್ನು ಕಂಡ ಕೂಡಲೇ ಅವನ ಎದುರಿಗೇ ಇದ್ದ ಆತಂಕವಾದಿ ಅತ್ರಾಜ್ ಅವನ ಮೇಲೆ ಗುಂಡು ಹಾರಿಸಿದ. ಆಗ ಅತ್ರಾಜ್ನ ಮೇಲೆ ಪ್ರತಿಗುಂಡು ಹಾರಿಸಿದಾಗ ಆತನಿಗೆ ಅದು ತಗಲಿಲ್ಲ. ಅಷ್ಟರಲ್ಲಿ ಆತಂಕವಾದಿಗಳ ನಾಯಕ ಅಬು ಅವರತ್ತ ಗುಂಡು ಹಾರಿಸಿದ. ಆ ಗುಂಡು ಬಾಗಿಲಿಗೆ ತಾಗಿ ಬಾಗಿಲು ಮುಚ್ಚಿಕೊಂಡಿತು. ಹೀಗಾಗಿ 2ನೆಯ ಕಮಾಂಡೋ ಡ್ಯಾನಿ ಒಳಬರಲಾಗಲಿಲ್ಲ. ಅಷ್ಟರಲ್ಲಿ ಮುಂದಿನ ಬಲಬಾಗಿಲಿನಿಂದ ಬಿಬಿ ನೆತನ್ಯಾಹು, ಇಲ್ಲಿಯವರೆಗಿನ ಇಸ್ರೇಲ್ ಪ್ರಧಾನಿ, ಮತ್ತು ಕಮಾಂಡೋ ಅರಿಕ್ ಅವರೂ ಹಿಂದಿನ ಎಡಬಾಗಿಲಿನಿಂದ ಓಮರ್ ಮತ್ತು ಬ್ರನ್ನರ್ ವಿಮಾನದೊಳಗೆ ನುಗ್ಗಿದರು. ಅತ್ರಾಜ್ನನ್ನು ನೋಡಿದ ಓಮರ್ ಅವನನ್ನು ಹೊಡೆದು ಕೊಂದ. ಅನಂತರ ಡ್ಯಾನಿ ಯಾತಮ್, ಮುಂದೆ ಈತ ಮೊಸಾದ್ನ ಮುಖ್ಯಸ್ಥರಾದರು, ಒಳಗೆ ಬರುತ್ತಿರುವಾಗ ಅವನತ್ತ ಆತಂಕವಾದಿಗಳ ನಾಯಕ ಅಬು ಗುಂಡು ಹಾರಿಸಿದ. ಅದೇ ಸಮಯಕ್ಕೆ ಇನ್ನಿಬ್ಬರು ಕಮಾಂಡೋಗಳು ವಿಮಾನದೊಳಗೆ ಬಂದರು. ಆ ಸಮಯದಲ್ಲಿ ಅವರಿಗೆ ಎದುರಾದ
ಒಬ್ಬ ದಪ್ಪನೆಯ ವ್ಯಕ್ತಿಯನ್ನು ಅವರು ಆತಂಕವಾದಿ ಎಂದು ಭಾವಿಸಿ ಅವನ ಮೇಲೆ ಗುಂಡು ಹಾರಿಸಿದರು. ಆತ ಕೆಳಗೆ ಬಿದ್ದ. ಆತ ಬೆಲ್ಜಿಯಂನ ಒಬ್ಬ ವಜ್ರ ವ್ಯಾಪಾರಿಯಾಗಿದ್ದು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ. ಅಷ್ಟರಲ್ಲಿ ಮೋರ್ಡೆಕಾಯ್ನನ್ನು ಕಂಡ ನಾಯಕ ಅಬು ಅವನ ಮೇಲೆ ಗುಂಡು ಹಾರಿಸಿದ. ಆದರೆ ಅದು ಗುರಿ ಮುಟ್ಟಲಿಲ್ಲ. ಕೂಡಲೇ ಮೋರ್ಡೆಕಾಯ್ ತನ್ನ ಬಂದೂಕನ್ನು ಅವನತ್ತ ಗುರಿ ಮಾಡಿ ತನ್ನ ಬಂದೂಕಿನಲ್ಲಿದ್ದ ಎಲ್ಲ ಬುಲೆಟ್ಗಳನ್ನೂ ಅವನ ಮೇಲೆ ಹಾರಿಸಿದ. ಗಾಯಗೊಂಡ ಅಬು ವಿಮಾನದ ಮುಂಭಾಗದಲ್ಲಿದ್ದ ಶೌಚಾಲಯಕ್ಕೆ ಓಡಿಹೋದ. ಅವನನ್ನು ಹಿಂಬಾಲಿಸಿಕೊಂಡು ಹೋದ ಮೋರ್ಡೆಕಾಯ್ ತನ್ನ ಆಯುಧಕ್ಕೆ ಹೆಚ್ಚಿನ ಗುಂಡುಗಳನ್ನು ತುಂಬಿಸಿ ಅವನನ್ನು ಶೌಚಾಲಯದಲ್ಲಿ ಕೊಂದ. ಇತರ ಕಮಾಂಡೋಗಳು ವಿಮಾನದಲ್ಲಿದ್ದ ಮಹಿಳಾ ಆತಂಕವಾದಿಗಳನ್ನು ಹುಡುಕತೊಡಗಿದರು. ಅವರಲ್ಲೊಬ್ಬಳು ಸೀಟಿನ ಕೆಳಗೆ ಅಡುಗಿ ಕುಳಿತಿದ್ದಳು. ಅವಳ ಸೊಂಟದಲ್ಲಿ ಬಾಂಬ್ಗಳ ಬೆಲ್ಟಿತ್ತು. ಹಾಗೂ ಹೀಗೂ ಮಾಡಿ ಅವಳನ್ನು ಹಿಡಿದ ಕಮಾಂಡೋ ಊಜಿ ಅವಳನ್ನು ನಿಶಸ್ತ್ರಗೊಳಿಸಿ ಅವಳ ಹೆಸರನ್ನು ಕೇಳಿದ. ಆಕೆ ರಿಮಾ ಎಂದು ತಿಳಿಸಿ ತನ್ನನ್ನು ಕೊಲ್ಲದಿರಲು ಮನವಿ ಮಾಡಿದಳು. ಅವಳನ್ನು ಊಜಿ ಸುರಕ್ಷಿತವಾಗಿ ವಿಮಾನದ ಹೊರಗೆ ಕರೆದುಕೊಂಡು ಹೋದ. ಈಗಾಗಲೇ ಇಬ್ಬರು ಪುರುಷ ಆತಂಕವಾದಿಗಳು ಸತ್ತು ಒಬ್ಬ ಮಹಿಳಾ ಆತಂಕವಾದಿ ಸೆರೆ ಸಿಕ್ಕಿದ್ದಳು. ಕಮಾಂಡೋಗಳಾದ ಬಿಬಿ ನೆತನ್ಯಾಹು ಮತ್ತು ಮಾರ್ಕೋ ಮುಂದಿನ ಬಾಗಿಲ ಬಳಿಗೆ ಹೋಗಿ ಇನ್ನೊಬ್ಬ ಮಹಿಳಾ ಆತಂಕವಾದಿ ತೆರೆಸಾಳನ್ನು ಹುಡುಕುತ್ತಿದ್ದಾಗ ಆಕೆ ತನ್ನ ಕೈಯಲ್ಲಿದ್ದ ಬಾಂಬುಗಳನ್ನು ಸಿಡಿಸಲು ಬ್ಯಾಟರಿಗಾಗಿ ಹುಡುಕುತ್ತಿದ್ದಳು. ಅವರಿಬ್ಬರೂ ಆಕೆಯ ಮೇಲೆ ಮುಗಿಬಿದ್ದರು. ಆಗ ಮಾರ್ಕೋನ ಕೈಯಲ್ಲಿದ್ದ ಬಂದೂಕು ಅಕಸ್ಮಾತ್ತಾಗಿ ಹಾರಿ ಅದರಲ್ಲಿದ್ದ ಗುಂಡು ತೆರೆಸಾಗೆ ಬಡಿದು ಅವಳ ದೇಹದಿಂದ ಹೊರಬಂದು ನೆತನ್ಯಾಹು ಎಡತೋಳಿಗೆ ಬಡಿಯಿತು. ಗಾಯಗೊಂಡ ಅವರಿಬ್ಬರನ್ನೂ ವಿಮಾನದಿಂದ ಹೊರತರಲಾಯಿತು. ಕೇವಲ 90 ಸೆಕೆಂಡ್ಗಳಲ್ಲಿ ಈ ಕಾರ್ಯಾಚರಣೆ ಮುಗಿದಿತ್ತು. ಇಬ್ಬರು ಆತಂಕವಾದಿಗಳನ್ನು ಕೊಂದು ಇಬ್ಬರನ್ನು ಬಂಧಿಸಲಾಗಿತ್ತು. ಒಬ್ಬ ಪ್ರಯಾಣಿಕ ಮೃತಪಟ್ಟು ಇಬ್ಬರು ಪ್ರಯಾಣಿಕರು ಗಾಯಗೊಂಡದ್ದನ್ನು ಹೊರತುಪಡಿಸಿದರೆ ಉಳಿದವರೆಲ್ಲರೂ ಸುರಕ್ಷಿತವಾಗಿದ್ದರು. ಅನಂತರ ಎಲ್ಲಾ ಪ್ರಯಾಣಿಕರನ್ನೂ ಕೆಳಗಿಳಿಸಲಾಯಿತು. ಗಾಯಗೊಂಡಿದ್ದ ನೆತನ್ಯಾಹು ಮತ್ತು ತೆರೆಸಾ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡರು. ನೆತನ್ಯಾಹು ಮುಂದೆ 1996ರಿಂದ 99ರವರೆಗೆ ಮತ್ತು 2009ರಿಂದ 2021ರವರೆಗೆ ಇಸ್ರೇಲಿನ ಪ್ರಧಾನಿಯಾದರು. ರಿಮಾಳನ್ನು 1979ರಲ್ಲಿಯೂ ತೆರೆಸಾಳನ್ನು 1983ರಲ್ಲಿಯೂ ಬಿಡುಗಡೆ ಮಾಡಲಾಯಿತು. ತಾನು ಲೆಬನಾನ್ನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿದ್ದು 1971ರಲ್ಲಿ ಪ್ಯಾಲೆಸ್ಟೈನ್ ವಿಮೋಚನಾ ಸಂಘಟನೆಗೆ ಸೇರಿದ್ದಾಗಿ ತಿಳಿಸಿದ ತೆರೆಸಾ 1972ರ ಆದಿಭಾಗದಲ್ಲಿ ತಮಗೆ ಆತಂಕವಾದಿಗಳಾಗಲು ತರಬೇತಿಯನ್ನು ನೀಡಿದ್ದಾಗಿ ತಿಳಿಸಿದಳು. ಅಪಹರಣವಾಗುವ 1 ತಿಂಗಳ ಮುಂಚೆ ತಮ್ಮೆಲ್ಲರನ್ನೂ ಅಪಹರಣ ಮಾಡಲು ಆಯ್ಕೆ ಮಾಡಿದರು ಎಂದು ತಿಳಿಸಿದ ಆಕೆ ತಾವು ನಕಲಿ ಪಾಸ್ಪೋರ್ಟ್ಗಳನ್ನು ಬಳಸಿ ಮೊದಲಿಗೆ ರೋಮ್ಗೆ ಹೋಗಿ ಅಲ್ಲಿಂದ ಬ್ರಸೆಲ್ಸ್ಗೆ ಹೋಗಿ ಅಲ್ಲಿನ ನಿಲ್ದಾಣದಲ್ಲಿ 2 ಜೋಡಿ ಪತಿಪತ್ನಿಯರ ಸೋಗಿನಲ್ಲಿ ವಿಮಾನವೇರಿದ್ದಾಗಿ ತಿಳಿಸಿದಳು. ತಮ್ಮೆಲ್ಲರ ಬಳಿಯೂ 2 ಬಂದೂಕುಗಳಿವೆ, 2 ಬಾಂಬುಗಳು ಮತ್ತು ಬಾಂಬುಗಳಿದ್ದ ಬೆಲ್ಟ್ಗಳಿದ್ದವೆ ಎಂದು ಆಕೆ ತಿಳಿಸಿದಳು. ವಿಮಾನದ ಅಪಹರಣವನ್ನು ಮಾಡಿದಾಗ ತನಗೆ ಕೇವಲ 18 ವರ್ಷಗಳಾಗಿದ್ದವು ಎಂದು ತೆರೆಸಾ ತಿಳಿಸಿದಳು. ತೆರೆಸಾ ಜೋರ್ದಾನ್ನಲ್ಲಿ 2020ರ ಮಾರ್ಚ್ 28ರಂದು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಮೃತಪಟ್ಟಳು. ತೆರೆಸಾಗಿಂತ 2 ವರ್ಷ ಹಿರಿಯಳಾದ ರೀಮಾ ಜೈಲಿನಲ್ಲಿಯೇ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಳು. ಆಕೆ ಈಗೆಲ್ಲಿದ್ದಾಳೋ ತಿಳಿದಿಲ್ಲ. ಜೈಲಿನ ತನ್ನ ಅನುಭವಗಳನ್ನು ಆಕೆ ಸಣ್ಣ ಪುಸ್ತಕ ರೂಪದಲ್ಲಿ ಬರೆದಿದ್ದಾಳೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ 3 ಮುಂದೆ ಇಸ್ರೇಲಿನ ಪ್ರಧಾನಿಗಳಾದರು. ಅವರೇ ಅಂದಿನ ರಕ್ಷಣಾ ಸಚಿವ ಮೋಶೆ ದಯಾನ್, ಸಾರಿಗೆ ಸಚಿವ ಯಹುದ್ ಬರಾಕ್ ಮತ್ತು ಬಿಬಿ ನೆತನ್ಯಾಹು. ಇಬ್ಬರೂ ಆತಂಕವಾದಿಗಳಿಗೆ ಆಜೀವ ಕಾರಾಗೃಹವಾಸದ ಶಿಕ್ಷೆಯನ್ನು ನೀಡಲಾಯಿತು. ಲಾರ್ಡ್ ವಿಮಾನ ನಿಲ್ದಾಣದಲ್ಲಿ ಆತಂಕವಾದಿಗಳ ದಾಳಿ. ಸಬೇನಾ ವಿಮಾನ ಅಪಹರಣವಾದ ಕೇವಲ 3 ವಾರಗಳ ನಂತರ, ಅಂದರೆ 1972ರ ಮೇ 30ರಂದು ಟೆಲ್ ಅವೀವ್ ಬಳಿಯ ಅದೇ ಲಾರ್ಡ್ ವಿಮಾನ ನಿಲ್ದಾಣದಲ್ಲಿ ಇನ್ನೊಂದು ಭೀಕರ ಘಟನೆಯು ನಡೆಯಿತು. ಆ ರಾತ್ರಿ 10 ಗಂಟೆಗೆ ಆ ವಿಮಾನ ನಿಲ್ದಾಣಕ್ಕೆ ರೋಮ್ ನಗರದಿಂದ ಏರ್ ಫ್ರಾನ್ಸ್ ವಿಮಾನವೊಂದು ಬಂದಿಳಿಯಿತು. ವಿಮಾನದಿಂದ ಬಂದಿಳಿದಿದ್ದ ಪ್ರಯಾಣಿಕರು ತಮ್ಮ ಲಗ್ಗೇಜುಗಳನ್ನು ಪಡೆಯಲು ನಿಂತಿರುವಾಗ ಅದೇ ವಿಮಾನದಲ್ಲಿ ಬಂದಿದ್ದ 3 ಜಪಾನಿ ಪ್ರಯಾಣಿಕರು ತಮ್ಮ ಕೈಗಳಲ್ಲಿದ್ದ
ವಯೋಲಿನ್ ವಾದ್ಯದ ಪೆಟ್ಟಿಗೆಗಳನ್ನು ಹೊರತೆಗೆದರು. ಅದರೊಳಗೆ ತಾವು ಅಡಗಿಸಿಟ್ಟ ಅಸಾಲ್ಟ್ ರೈಫಲ್ಗಳನ್ನು ಕೈಗೆತ್ತಿಕೊಂಡ ಅವರು ಏಕಾಏಕಿ ಆ ಹಜಾರದಲ್ಲಿ ನಿಂತಿದ್ದ ಎಲ್ಲ ಪ್ರಯಾಣಿಕರ ಮೇಲೆಯೂ ಗುಂಡುಗಳನ್ನು ಹಾರಿಸತೊಡಗಿದರು. ಈ ದಾಳಿಯಲ್ಲಿ 26 ಜನರು ಹತರಾದರು. ಅವರಲ್ಲಿ 8 ಮಂದಿ ಇಸ್ರೇಲಿಯರು, ಒಬ್ಬ ಕೆನಡಿಯನ್ ಹಾಗೂ ಉಳಿದವರು ಅಮೆರಿಕಾ ದೇಶದ ಪ್ರಯಾಣಿಕರಾಗಿದ್ದರು. ಮುಂದೆ ನಡೆದ ಕಾಳಗದಲ್ಲಿ 2 ಆತಂಕವಾದಿಗಳು ಹತರಾಗಿ ಓಕೊಮೋಟೋ ಎನ್ನುವವನು ಸೆರೆಸಿಕ್ಕ. ತನ್ನ ವಿಚಾರಣೆಯಲ್ಲಿ ಆತ ತಾವು 3 ಜಪಾನಿನ ರೆಡ್ ಆರ್ಮಿ ಎಂಬ ಉಗ್ರವಾದಿ ಸಂಘಟನೆಯ ಸದಸ್ಯರೆಂದೂ ಈ ದಾಳಿಯನ್ನು ಮಾಡಲು PFLP ಸಂಘಟನೆಯು ತಮಗೆ ಹಣ ನೀಡಿತ್ತೆಂದು ತಿಳಿಸಿದ. ಆತನಿಗೆ ಜೀವಾವಧಿ ಶಿಕ್ಷೆಯಾಯಿತು. ಒಂದೇ ತಿಂಗಳಿನಲ್ಲಿ ನಡೆದ ಈ 2 ದಾಳಿಗಳಿಂದ ಇಸ್ರೇಲ್ ಸರ್ಕಾರವು ತೀವ್ರ ಆತಂಕಕ್ಕೆ ಒಳಗಾಯಿತು. ಆದರೆ ಬ್ಲ್ಯಾಕ್ ಸೆಪ್ಟೆಂಬರ್ ಸಂಘಟನೆಗೆ ಮಾತ್ರ ಸಮಾಧಾನ ಇರಲಿಲ್ಲ. ಅದು ಇನ್ನೊಂದು ದಾಳಿಗೆ ತಯಾರಿಯನ್ನು ನಡೆಸಿತ್ತು.